ಇದು ಮೂರನೇ ಲ್ಯಾಬ್ ನೆಟ್ವರ್ಕಿಂಗ್ ಗೂಗಲ್ ಕ್ಲೌಡ್ ಕ್ವೆಸ್ಟ್ ಒಳಗಡೆ. ಇದು 1 hour ಲ್ಯಾಬ್. ಇಲ್ಲಿ ಮೇನ್ ಟಾಸ್ಕ್ ಸರ್ವರ್ ಕ್ರಿಯೇಟ್ ಮಾಡಬೇಕು. ಒಂದು ಬ್ಲೂ ಅಂತ, ಇನ್ನೊಂದು ಗ್ರೀನ್ ಅಂತ. ಅಲ್ಲಿ ನೆಕ್ಸ್ಟು NGINX ಸರ್ವರ್ನ ಇನ್ಸ್ಟಾಲ್ ಮಾಡಬೇಕು. ಇನ್ನೊಂದು ಫೈರ್ವಾಲ್ ಕ್ರಿಯೇಟ್ ಮಾಡಬೇಕು. ಟೆಸ್ಟ್ VM ಅಂತ ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು. ಒಂದು ನೆಟ್ವರ್ಕ್ ಅಡ್ಮಿನ್ ಸರ್ವಿಸ್ ಅಕೌಂಟ್ ಹಾಕ್ಬೇಕು. ಇಲ್ಲಿ ಪ್ರಾಜೆಕ್ಟ್ ID ಕೆಳಗಡೆ ರೀಜನ್ ಮತ್ತು ಝೋನ್ ಕೂಡ ಕೊಟ್ಟಿದ್ದಾರೆ. ಶಾಕ್ ಆಗಕ್ಕೆ ಹೋಗಬೇಡಿ, ಅದು ಪಾಡಗದಿರುತ್ತೆ. ಆಸ್ ಯೂಶುವಲ್ ಇವೆಲ್ಲ ಕಾಮನ್. ನಾರ್ಮಲ್ ಕ್ಲೌಡ್ಸ್ ಎಲ್ಲ ಕಮೆಂಟ್ಸ್ನ ರನ್ ಮಾಡಬೇಕು. ನಾ ಕಮೆಂಟ್ ರನ್ ಮಾಡೋಕ್ಕಿಂತ ಮುಂಚೆ ಒಂದು ಲಾಗಿನ್ ಕಮೆಂಟ್ ರನ್ ಮಾಡ್ಕೋತೀನಿ. So first command copy paste, second command copy, ಅದನ್ನು ಪೇಸ್ಟ್ ಮಾಡಿದ್ರೆ ಅದು ಪಡೆದು ಬರುತ್ತೆ. ನೆಕ್ಸ್ಟ್ ಕ್ರಿಯೇಟ್ ವೆಬ್ ಸರ್ವರ್ಸ್. ಆ ವೆಬ್ ಸರ್ವರ್ ಕ್ರಿಯೇಟ್ ಮಾಡೋಕ್ಕೆ ನ್ಯಾವಿಗೇಷನ್ ಮೆನ್ಯೂ ಕಂಪ್ಯೂಟ್ ಇನ್ VM ಇನ್ಸ್ಟೆನ್ಸ್. ನ್ಯಾವಿಗೇಷನ್ ಮೆನ್ಯೂ ಕಂಪ್ಯೂಟ್ ಇಂಜಿನ್ VM ಇನ್ಸ್ಟೆನ್ಸ್. ಇಲ್ಲಿ ಒಂದು ಬ್ಲೂ ಅಂತ ಸರ್ವರ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಕ್ರಿಯೇಟ್ ಇನ್ಸ್ಟೆನ್ಸ್, ಇನ್ಸ್ಟೆನ್ಸ್ ನೇಮ್ಗೆ ಬ್ಲೂ, ರೀಜನ್ಗೆ ಸೆಂಟ್ರಲ್ 1A ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಅವ್ರ ಮಷಿನ್ ಟೈಪ್ ಬಗ್ಗೆ ಎಲ್ಲ ಏನು ಕೊಟ್ಟಿಲ್ಲ. ಸೊ ಡೈರೆಕ್ಟ್ ನೆಕ್ಸ್ಟ್ ಪಾರ್ಟ್ಗೆ ಹೋಗಿ. ಮ್ಯಾನೇಜ್ಮೆಂಟ್ ದಿಸ್ ನೆಟ್ವರ್ಕ್ ಸೋಲ್ ಟೆನೆನ್ಸಿಗೆ. ಅಲ್ಲಿ ಮ್ಯಾನೇಜ್ಮೆಂಟ್ ನೆಟ್ವರ್ಕ್ ದಿಸ್ ಸೋಲ್ ಟೆನೆನ್ಸಿ ಅಂತ ಕೊಟ್ಟಿದ್ದಾರೆ. ನೆಟ್ವರ್ಕಿಂಗ್ ದಿಸ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಸೋಲ್ ಟೆನೆನ್ಸಿ ಅಂತ ಕೊಟ್ಟಿದ್ದಾರೆ. ಏನಿಲ್ಲ, ಸ್ವಲ್ಪ ಅದ್ಲಾ ಬದಲಿ ಮಾಡಿರೋ ಆಪ್ಷನ್ ಅಷ್ಟೇ. ನೆಟ್ವರ್ಕಿಂಗ್ ಫಾರ್ ನೆಟ್ವರ್ಕ್ ಟ್ಯಾಗ್ಸ್ ವೆಬ್ ಸರ್ವರ್ ಅಂತ ಹಾಕ್ಬೇಕು. ಈ ವೆಬ್ ಸರ್ವರ್ ಪಕ್ಕ ಒಂದು ಡಾಟ್ ಕೂಡ ಇದೆ, ಫುಲ್ ಸ್ಟಾಪು. ಅದನ್ನೆಲ್ಲ ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ದಿಸ್ ವೆಬ್ ಸರ್ವರ್ ಏನಿದೆ ಅದು ಮಾತ್ರ ಹಾಕಿ. ವೆಬ್ ಸರ್ವರ್ ಕಾಪಿ ಪೇಸ್ಟ್ ಮಾಡಿ ಒಂದು ಒಂದ್ಸರಿ ಸ್ಪೇಸ್ ಬಟನ್ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ಅಷ್ಟೇ. ಕ್ರಿಯೇಟ್. ನೆಕ್ಸ್ಟ್ ಅದೇ ಥರ ಗ್ರೀನ್ಗೆ ಕ್ರಿಯೇಟ್ ಇನ್ಸ್ಟೆನ್ಸ್ ಹೆಸರು ಗ್ರೀನ್. ರೀಜನ್ ವ್ಯೂ ಸೆಂಟ್ರಲ್ 1A. ಪುನಃ ಇಲ್ಲಿ ನೆಟ್ವರ್ಕ್ ಪಾರ್ಟ್ ಏನು ಹೋಗಂಗಿಲ್ಲ,
ಡೈರೆಕ್ಟ್ ಕ್ರಿಯೇಟ್. ಇಲ್ಲಿ ಚೆಕ್ ಮಾಡಿ ಪ್ರೋಗ್ರೆಸ್. ಸೆಕೆಂಡ್ ಟಾಸ್ಕ್ ಕೂಡ ಕಂಪ್ಲೀಟ್ ಆಯಿತು. ಒಂದು NGINX ಸರ್ವರ್ ಇನ್ಸ್ಟಾಲ್ ಮಾಡಬೇಕು. ಅದಕ್ಕೆ ಬ್ಲೂ ಇನ್ಸ್ಟೆನ್ಸು SSH ಟರ್ಮಿನಲ್ ಓಪನ್ ಮಾಡಬೇಕು. ಅದಕ್ಕೆ ಬ್ಲೂ ಇನ್ಸ್ಟೆನ್ಸ್ SSH ಟರ್ಮಿನಲ್ ಓಪನ್, ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋ ಒಳಗಡೆ ಈ ಕಮೆಂಟ್ಸ್ನ ಕೊಡಬೇಕು. ಕೀಬೋರ್ಡಲ್ಲಿ ವಿಂಡೋಸ್ ಕೀ ಮತ್ತು ಟ್ಯಾಬ್ ಕೀ ಕೊಟ್ಟರೆ ಈ ಥರ ಬರುತ್ತೆ. ಡೈರೆಕ್ಟ್ ಬೇಗ ಸ್ವಿಚ್ ಆಗ್ತಾ ಇರ್ಬೋದು. ಆ ಕಮಾಂಡ್ ಕಾಪಿ ಆಯಿತು. ನೆಕ್ಸ್ಟ್ ಕಮಾಂಡ್ ಇಲ್ಲಿ ವೆಲ್ಕಮ್ ಟು NGINX ಬದಲು ವೆಲ್ಕಮ್ ಟು ಬ್ಲೂ ಸರ್ವರ್ ಅಂತ ಹಾಕ್ಬೇಕು ಅಂತ ಕೊಟ್ಟಿದ್ದಾರೆ. ಈ ಪಾರ್ಟ್ ಸ್ಕಿಪ್ ಮಾಡೋರು ನಡೆಯುತ್ತೆ, ಬಟ್ ಸುಮ್ಮನೆ ಮಾಡ್ತಿದ್ದೀನಿ. ಫಸ್ಟ್ Ctrl X, Y, ಎಂಟರ್. ಇಲ್ಲಿ ಬೇರೆನೂ ಕೊಟ್ಟಿದ್ದಾರೆ, Ctrl 0, ಆಮೇಲೆ ಎಂಟರ್ ಮಾಡಿ, ಆಮೇಲೆ Ctrl X ಕೂಡ ಕೊಡ್ಬೋದು ಅಂತ. ಅದನ್ನು ಸೇಮೇನೆ, ಇವಾಗ ನಾವು ಮಾಡಿದ್ದು ಕೂಡ ಸೇಮೇನೆ. Ctrl 0, Ctrl O, ಎಂಟರ್, Ctrl X ಎರಡು ಕೂಡ ಮಾಡ್ಬೋದು ನೀವು. ಚೇಂಜ್ ಆಗಿರೋದು ವೆರಿಫೈ ಮಾಡಬೇಕು ಅಂತ ಇಲ್ಲಿ ಕಮೆಂಟ್ ಕೊಟ್ಟಿದ್ದಾರೆ. ಈ ಕಮೆಂಟ್ಸ್ ಕೂಡ ಸ್ಕಿಪ್ ಮಾಡ್ಬೋದಾಗಿತ್ತು, ಬಟ್ ಅದನ್ನು ಮಾಡ್ತೀವಿ. ಡೈರೆಕ್ಟ್ ಎಕ್ಸಿಟ್ ಕೊಟ್ಟಿದ್ದಾರೆ. ಕಥೆ ಪುರಾಣ ಬದಲು ಡೈರೆಕ್ಟ್ ಕ್ಲೋಸ್ ಹೋಗ್ಬಿಡಿ. ಸೊ ಇವಾಗ ಗ್ರೀನ್ SSH ಓಪನ್ ಮಾಡಬೇಕು. ಗ್ರೀನ್ SSH ಒಳಗಡೆ ಮುಂಚೆ ಏನು ಮಾಡಿದ್ವಿ, ವೆಲ್ಕಮ್ ಟು NGINX ಬದಲು ವೆಲ್ಕಮ್ ಟು ಬ್ಲೂ ಸರ್ವರ್, ಇಲ್ಲಿ ವೆಲ್ಕಮ್ ಟು ಗ್ರೀನ್ ಸರ್ವರ್. ಪುನಃ Ctrl X ಕೊಟ್ಟು, Y ಕೊಟ್ಟು ಎಂಟರ್ ಕೊಟ್ಬಿಡ್ತೀವಿ. ನೀವು Ctrl O ಕೊಟ್ಟು ಎಂಟರ್ ಕೊಟ್ಟು Ctrl X ಕೂಡ ಮಾಡ್ಕೊಳ್ಳಿ. ವೆರಿಫೈ ಚೇಂಜ್ ಬೇಕಾಗಿಲ್ಲ. ಅದನ್ನು ಆಯಿತು. ಸೊ SSH ಓಪನ್ ಮಾಡಿದ್ದನ್ನು ಕ್ಲೋಸ್ ಮಾಡ್ಕೋತೀನಿ. ಇವಾಗ ಒಂದು ಫೈರ್ವಾಲ್ ರೂಲ್ ಕ್ರಿಯೇಟ್ ಮಾಡಬೇಕು. ಈ ಪಾರ್ಟಲ್ಲಿ ಇದ್ದೀವಿ. ಈಗ ನ್ಯಾವಿಗೇಷನ್ ಮೆನ್ಯೂಗೆ ಹೋಗಿ VPC ನೆಟ್ವರ್ಕಲ್ಲಿ ಫೈರ್ವಾಲ್, VPC ನೆಟ್ವರ್ಕ್ ಫೈರ್ವಾಲ್, ಆ ಫೈರ್ವಾಲ್ ಕ್ರಿಯೇಟ್ ಫೈರ್ವಾಲ್ ಕೊಡಬೇಕು. ಕ್ರಿಯೇಟ್ ಫೈರ್ವಾಲಲ್ಲಿ ಫೈರ್ವಾಲ್ ನೇಮ್ ಕಾಪಿ ತಗೊಳ್ಳಿ, ಟ್ರ್ಯಾಕ್ ಮಾಡಿ, Ctrl V ಪೇಸ್ಟ್. ನೆಟ್ವರ್ಕ್ ಡಿಫಾಲ್ಟಲ್ಲಿ ಇದೆ. ಓಕೆ. ಟಾರ್ಗೆಟ್ ಸ್ಪೆಸಿಫೈ ಟಾರ್ಗೆಟ್ ಟ್ಯಾಗ್ಸ್ ವೆಬ್ ಸರ್ವರ್. ಟಾರ್ಗೆಟ್ ಸ್ಪೆಸಿಫೈ ಟಾರ್ಗೆಟ್ ಟ್ಯಾಗ್ಸ್ ವೆಬ್ ಸರ್ವರ್. ವೆಬ್ ಸರ್ವರ್ ಕೊಟ್ಟು ಸ್ಪೇಸ್, ಸೋರ್ಸ್ ಫಿಲ್ಟರ್ IP ರೇಂಜಸ್ ಅಷ್ಟೇ ಇರುತ್ತೆ. ಇಲ್ಲ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿದೆ IP ರೇಂಜಸ್ ಅಷ್ಟೇ. ಇಲ್ಲಿ ಸೋರ್ಸ್ IP ರೇಂಜಸ್ಸಲ್ಲೂ ಕಾಪಿ ಪೇಸ್ಟ್ ಮಾಡಿದ್ರೆ ಒಂದು ಸತಿ ಸ್ಪೇಸ್ ಬಟನ್ ಕೊಡಿ. ಈ ಪ್ರೋಟೋಕಾಲ್ಸ್ ಆ್ಯಂಡ್ ಪೋರ್ಟ್ಸ್ಗೆ TCPಗೆ ಟಿಕ್ ಮಾರ್ಕ್ ಕೊಟ್ಟು ಇಲ್ಲಿ 80 ಟೈಪ್ ಮಾಡಬೇಕು.
MQTT. ನೆಕ್ಸ್ಟ್ ಅದರ್ ಪ್ರೋಟೋಕಾಲ್ ಸರಿ ICMP ಅಂತ ಹಾಕ್ಬೇಕು. ICMP ಅಷ್ಟೇ, ಕ್ರಿಯೇಟ್. ಈ ಟಾಸ್ಕ್ ಕೂಡ ಮುಗೀತು. ಇನ್ನೊಂದು VM ಕ್ರಿಯೇಟ್ ಮಾಡಬೇಕು, ಟೆಸ್ಟ್ VM ಅಂತ. ಸೊ ಇನ್ನು 2 ಪಾರ್ಟ್ ಆದರೆ ಮುಗೀತು. ಈ ಒಂದು ಕಮಾಂಡಲ್ಲಿ VM ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೆಕ್ಸ್ಟ್ ಕಮಾಂಡ್ ಹೋಗ್ತೀನಿ. ಟೆಸ್ಟ್ HTTP ಕನೆಕ್ಟಿವಿಟಿ. ಇದನ್ನು ಫುಲ್ ಸ್ಕಿಪ್ ಮಾಡಿ, ಬೇಕಾಗಿಲ್ಲ ಇದು. ಅದು ಜಸ್ಟ್ ನಿಮ್ಮ ರೆಫರೆನ್ಸ್. ಇವಾಗ ವೆರಿಫೈ ಕರೆಂಟ್ ಪರ್ಮಿಷನ್ಸ್ ಹೋಗಿ, ಅಂದರೆ ಆ ಟಾಸ್ಕಿಂದ ಕಂಪ್ಲೀಟ್ ಮಾಡಿ. ಅದು ಟೆಸ್ಟ್ VMದು ಎಷ್ಟು ಓಪನ್ ಮಾಡಬೇಕು. ಸೊ ಟೆಸ್ಟ್ VM ಕಂಪ್ಲೀಟ್ ಆಗಿದೆ ಈಗ. ಸೊ ಇದು ನಿಮ್ಮ ಲಾಸ್ಟ್ ಟಾಸ್ಕ್. ಇಲ್ಲಿ ಎರರ್ ಅಂತ ಬರಬೇಕು ಅಂತಲೇ ಕೊಟ್ಟಿದ್ದಾರೆ, ಸೊ ಬೇಕಾಗಿಲ್ಲ ಅದು. ನೆಕ್ಸ್ಟ್ ಕಮಾಂಡ್ ಕಾಪಿ ಪೇಸ್ಟ್. ಡಿಲೀಟ್ ಮಾಡಬೇಕು ಕೇಳ್ತಿದೆ, ವೈ ಕೊಟ್ಟೆ. ಪುನಃ ಇಲ್ಲೂ ಎರರ್ ಬರಬೇಕು ಅಂತಲೇ ಕೊಟ್ಟಿದ್ದಾರೆ. ಈ ಎರರ್ ಔಟ್ಪುಟ್ ಬರಬೇಕು. ದಿಸ್ ಶುಡ್ ವರ್ಕ್, ದಿಸ್ ಶುಡ್ ನಾಟ್ ವರ್ಕ್. ಬಟ್ ವರ್ಕ್ ಆಗೋಯ್ತು. ಸೊ ನೆಟ್ವರ್ಕ್ ಅಡ್ಮಿನ್ ಸರ್ವಿಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ IAM ಅಡ್ಮಿನ್, ನ್ಯಾವಿಗೇಷನ್ ಮೆನ್ಯೂಲಿ IAM ಅಡ್ಮಿನ್ ಅಲ್ಲಿ ಸರ್ವಿಸ್ ಅಕೌಂಟ್ಗೆ ಹೋಗ್ಬೇಕು. IAM ಅಂಡ್ ಅಡ್ಮಿನ್, ಇಲ್ಲಿ ಸರ್ವಿಸ್ ಅಕೌಂಟ್. ನೆಕ್ಸ್ಟ್ ಕ್ರಿಯೇಟ್ ಸರ್ವಿಸ್ ಅಕೌಂಟ್. ಸರ್ವಿಸ್ ಅಕೌಂಟ್ ನೇಮ್ ನೆಟ್ವರ್ಕ್ ಅಡ್ಮಿನ್. ನೆಟ್ವರ್ಕ್ ಅಡ್ಮಿನ್ ಡ್ರ್ಯಾಗ್ ಮಾಡಿ ಕಾಪಿ ತಗೊಂಡಿರಿ. ಸರ್ವಿಸ್ ಅಕೌಂಟ್ ನೇಮ್ಗೆ ಅದು ಪೇಸ್ಟ್ ಮಾಡಿ. ನೆಕ್ಸ್ಟ್ ಕ್ರಿಯೇಟ್ ಅಂಡ್ ಕಂಟಿನ್ಯೂ. ನೆಕ್ಸ್ಟ್ ರೋಲಲ್ಲಿ ಕಂಪ್ಯೂಟ್ ನೆಟ್ವರ್ಕ್ ಅಡ್ಮಿನ್. ಕಂಪ್ಯೂಟಿಂಗ್ ಸ್ವಲ್ಪ ಕೆಳಗಡೆ ಬಂದರೆ ಸಿಗುತ್ತೆ. ಕಂಪ್ಯೂಟ್ ಇಂಜಿನ್, ಕಂಪ್ಯೂಟ್ ನೆಟ್ವರ್ಕ್ ಅಡ್ಮಿನ್. ಕಂಟಿನ್ಯೂ. ಅದಾದ್ಮೇಲೆ ಡನ್. ಇಲ್ಲಿ ನೆಟ್ವರ್ಕ್ ಅಡ್ಮಿನ್ ಅಂತ ನಾವು ಕ್ರಿಯೇಟ್ ಮಾಡಿದ್ವಲ್ಲ ಸರ್ವಿಸ್ ಅಕೌಂಟ್, ಇದಕ್ಕೆ ಇಲ್ಲಿ ಕೀಸ್ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ 3 ಡಾಟ್ ಬಟನ್ ಅಲ್ಲಿ ಮ್ಯಾನೇಜ್ ಕೀಸ್, ಆ್ಯಡ್ ಕೀ, ಕ್ರಿಯೇಟ್ ನ್ಯೂ ಕೀ. ಜೇಸನಲ್ಲಿದೆ, ಡೈರೆಕ್ಟ್ ಕ್ರಿಯೇಟ್ ಕೊಡಿ. ಇದು ಸೇವ್ ಕೊಡಿ, ಒಂದು ಕೀ ಸೇವ್ ಆಗುತ್ತೆ. ಕ್ಲೋಸ್. ಮುಗೀತು ನಿಮ್ಮ ಟಾಸ್ಕ್. ಇದೆಲ್ಲ ರೀನೇಮ್ ಎಲ್ಲ ಬೇಕಾಗಿಲ್ಲ. ನೆಟ್ವರ್ಕ್ ಅಡ್ಮಿನ್ ರೋಲ್ಸ್ ಪ್ರೊವೈಡ್ಸ್. ಏನು ರೋಲ್ ಇದೆ ಇಲ್ಲಿ ನೆಟ್ವರ್ಕ್ ಅಡ್ಮಿನ್ಗೆ? ಇಲ್ಲಿ ಕೊಟ್ಟಿಲ್ಲ. IAM ಸಿಗುತ್ತೆ. ಇದಕ್ಕೆ ಆನ್ಸರ್ ಇಲ್ಲಿದೆ. ನೆಟ್ವರ್ಕ್ ಅಡ್ಮಿನ್ಗೆ ಕಂಪ್ಯೂಟ್ ನೆಟ್ವರ್ಕ್ ಅಡ್ಮಿನ್. ಸಿಮ್ಲಿ ಪರ್ಮುಟೇಷನ್ ಕಾಂಬಿನೇಷನ್ ಟ್ರೈ ಮಾಡೋದು. ಇಲ್ಲಿ 3 ಚಾಯ್ಸ್ 2 ಚಾಯ್ಸ್ ಏನೋ ಸೆಲೆಕ್ಟ್ ಮಾಡಬೇಕು.
ಬೇರೇನೂ ಇದೆ ಇಲ್ಲಿ. ಡಿಸ್ಪಾರಿಟಿ ಇದೆ. ಇದು ಕರೆಕ್ಟ್ ಆಯ್ತು. ಇದೊಂದು ಮಾತ್ರ ಮಿಕ್ಕೊಂಡಿದೆ. ಸ್ಕಿಪ್ ಮಾಡಿ ಏನಾಗಲ್ಲ. 100 ಪಾಯಿಂಟ್ಸ್ ಬಂದಿದ್ದಾರೆ. ಪಿಪಿಸ್ ನೆಟ್ವರ್ಕ್ ಕೂಡ ಆಯ್ತು. ಇನ್ನು 3 ಇದೆ. HTTP ಲೋಡ್ ಬ್ಯಾಲೆನ್ಸರ್ ವಿತ್ ಕ್ಲೌಡ್ ಆರ್ಮರ್. ಈ ಲ್ಯಾಬ್ ಮತ್ತೆ ನೆಕ್ಸ್ಟ್ ಲ್ಯಾಬ್